ಆಗಿರುವಂತಹ ಚೊಚ್ಚಲ ಸಿನಿಮಾ ಕಡಲೂರ ಕಣ್ಮಣಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಕಡಲೂರ ಕಣ್ಮಣಿ ಇನ್ನೊಂದು ಅರ್ಥ ವಜ್ರ ಅಂತ ನಮ್ಮ ಫಿಲ್ಮ್ ಟೀಮ್ ಅವ್ರು ಹೇಳ್ತಿದ್ರು. ಸೊ ವಜ್ರದಂತೆ ಹೊಳಿಲಿ ನಮ್ಮ ಸಿನಿಮಾ, ಎಲ್ಲರನ್ನ ತಲುಪಲಿಕ್ಕೆ ಮುಖ್ಯ ಸೇತುವೆ ಮಾಧ್ಯಮ ಮಿತ್ರರಿದ್ದಾರೆ. ಸೊ ಅವರೆದುರಿಗೆ ಬ್ಯಾಕ್ ಟು ಬ್ಯಾಕ್ 3 ಹಾಡುಗಳನ್ನ ನಾವು ನೋಡ್ತೇವೆ. ನಂತರ ಟ್ರೇಲರ್ ಅನ್ನ ನೋಡೋಣ. ಮೊದಲ ಹಾಡು ನಿನ್ನ ಕಣ್ಗಳ. ಈ ಹಾಡನ್ನ ವಿನೋದ್ ರಾಮ್ ಅವರು ಬರೆದಿರುವಂತದ್ದು. ಮಾನಸ ಹೊಳ್ಳ ಮತ್ತು ಪೀತ್ಸೆ ಖ್ಯಾತಿಯ ಹೇಮಂತ್ ಸರ್ ಅವರು ಹಾಡಿದ್ದಾರೆ. ಮನವೇ ಮನವೇ ಎನ್ನುವಂತಹ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಅನ್ನ ಬರೆದಿದ್ದಾರೆ ಮಧು ರಾಮ್ ಅವರು. ಭೂಮಿಕಾ ಎಲ್ ಮಧುಸೂದನ್ ಅವರು ಹಾಡಿದ್ದಾರೆ. ಇನ್ನೊಂದು ಹಾಡು ಕನಸಿ ಮೂರಿಕೆ. ಇದನ್ನ ಬರೆದಿರುವಂತದ್ದು ನಮ್ಮ ನಿರ್ದೇಶಕರು ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ರಾಮ್ ಪ್ರಸನ್ನ ಹುಣಸೂರ್ ಅವರು. ಸೊ ಮಾನಸ ಹೊಳ್ಳವರೇ ಮತ್ತೊಂದು ಗೀತೆಯನ್ನು ಕೂಡ ಹಾಡಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸರ್ ಹಾಡುಗಳನ್ನ ನೋಡಿ ನಂತರ ಫಿಲ್ಮ್ ಟೀಮ್ ಅನ್ನ ಸ್ಟೇಜಿಗೆ ಕರೆಯೋಣ. ಇವತ್ತು ಬಹಳ ಸಂತೋಷಕರ ದಿನ. ನಮ್ಮ 2 ಕಣ್ಗಳಲ್ಲಿ ಒಂದು ಕಣ್ಣು ಬಂದಿದೆ, ಇನ್ನೊಂದು ಕಣ್ಣು ಬಂದಿಲ್ಲ. ಜೊತೆಗೆ ನನ್ನ ಕೂಸುಗಳು ಸಾಕಷ್ಟು ಜನ ಬಂದಿಲ್ಲ, ಅದೊಂದು ನೋವಿದೆ. ಅದೆಲ್ಲ ಮರ್ತಿ ಇವತ್ತಿನ ಖುಷಿಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಮುಂದೆ ಮಾತಾಡಬೇಕು ಅಂತಂದ್ರೆ ಕಡಲೂರು ಕಣ್ಮಣಿ ಈ ಒಂದು ಇವೆಂಟ್ ಅಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ನನ್ನ ನಿಪುಣ್ ಕಡಲೂರು ಕಣ್ಮಣಿಲಿ ನಾಯಕ ನಟ ನಿಪುಣ್ಗೆ ಬಹಳಷ್ಟು ತೊಂದರೆ ಕೊಟ್ಟಿದ್ದೀನಿ. ಆ ತೊಂದರೆ ಎಲ್ಲ ಮೈಯಕ್ಕೋಸ್ಕರ ಇವತ್ತೊಂದು ದೊಡ್ಡ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲ ಪ್ರೋತ್ಸಾಹ ಜೊತೆಗೆ ಪರ್ಮಿಷನ್ ಕೊಟ್ರೆ ಆ ಗಿಫ್ಟ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರೊಡ್ಯೂಸರ್ ಎಸ್ ಸತ್ತೋಗ್ರಿ ಎಲ್ಲರೂ ಸಿನಿಮಾ ಹೀರೋ ನನಗೊಂದು ರೀತಿ ಬಂದು ಕಣ್ಣಿದ್ದ ಹಾಗೆ ಅಂತ ಹೇಳಿದ್ರು ಡೈರೆಕ್ಟರ್. ಖಂಡಿತವಾಗ್ಲೂ ಇನ್ನೊಂದು ಕಣ್ಣು ಬಂದಿಲ್ಲ, ಕಣ್ಮಣಿ. ಇದು ಏನಾದ್ರೆ ನೀವು ಗಿಫ್ಟ್ ನೋಡಿದ್ರೆ ನಗೆ ಪಟ್ಲಾಗ್ಬೋದು ಅಥವಾ ಇದು ಆಗುತ್ತ ಅನ್ನೋದಿರ್ಬೋದು. ಬಟ್ ಇದನ್ನೇ ಮಾಡಿ ತೋರಿಸಿದ್ದೀನಿ, ಇದೇನು ದೊಡ್ಡ ವಿಚಾರ ಅಲ್ಲ. ಅದ್ರ ಜೊತೆಗೆ ನಾನು ಶೈಲೀಶ್ ಪೂಜಾರಿ ಮತ್ತೆ ನಮ್ಮ ಕುಚಿಕು ಗೆಳೆಯ ಬಸವರಾಜ್ ಗಚ್ಚಿ ಅಂಡ್ ಅಣ್ಣಾಜಿ ಜೊತೆಗೆ ನನ್ನ ಬಾಸ್ ಟೈಗರ್ ಅಣ್ಣ ಈ ಗಿಫ್ಟ್ ನನ್ನ ಒಂದು ಕಣ್ಣು ಕೊಡಬೇಕು. ಆ ಕಣ್ಣೇನ್ ಎಕ್ಸ್ಪೆಕ್ಟೇಷನ್ ಮಾಡುತ್ತಾ ನಂಗೆ ಗೊತ್ತಿಲ್ಲ, ನೀವೇನ್ ಅನ್ಕೊಂಡಿದ್ದೀರ ಗೊತ್ತಿಲ್ಲ. ಅದು ಓಪನ್ ಆದ ನಂತರ ನಾನು ಮಾತಾಡ್ತೀನಿ. ಸ್ವಲ್ಪ ಹಿಂದೆ ಮಿಕ್ಸ್ಡ್ ಫೀಲ್ ಬರೋ ಹಾಗೆ ಕನ್ಫ್ಯೂಸ್ ಮಾಡಿ ಹೇಳಿದ್ದಾರೆ. ಕಣ್ಣಿಗೆ ಏನನ್ಸುತ್ತೋ ಗೊತ್ತಿಲ್ಲ, ಹಾಗೆ ಪಾಟ್ಲಿಗೆ ಈಡಾಗ್ಬೋದು ಅಂದ್ರೆ ಏನರ್ಥ ಐಡಿಯಾ ಮಾಡಿದ್ದಾರೆ. ಸತ್ಯ ಸತ್ಯತೆ ಭಾರ ಮಾಡ್ತಾ ಇದ್ದೀರಾ ಸರ್ ಸ್ವಲ್ಪ. ಆಲ್ ದ ಬೆಸ್ಟ್ ಅರ್ಜುನ್. ಭಾರ ಆಗ್ತಾ ಇದೆ, ಈಗಲೇ ಭಾರ ಆಗ್ತಾ ಇದೆ ಮುಗ್ತಾ ಇದ್ದಂಗೆ. ಕಡಲೂರ ಕಣ್ಮಣಿ ಪಾರ್ಟ್ 2 ಇವತ್ತೇ ಅನೌನ್ಸ್ ಮಾಡ್ತೀವಿ, ರಿಲೀಸ್ ಬಂದಿದ್ದಾರೆ. ಲವ್ಲಿಯಾ, ಥ್ಯಾಂಕ್ ಯು. ಇದು ಸತ್ಯ. ಆಲ್ಮೋಸ್ಟ್ ಒಂದು 7-8 ತಿಂಗಳು ಹಿಂದೆ ಸುಮ್ಮನೆ ಒಂದು ಮಾತಾಡಿದ್ದೆ, ಅದು ಸತ್ಯ ಆಗಿದೆ. ಈ ಕೊನೆ ಅಂತ್ಯದಿಂದ ಇದು ಪ್ರಾರಂಭ ಆಗ್ತದೆ. ಇದ್ರ ಜೊತೆಗೆ ಕಡಲೂರು ಕಣ್ಮಣಿ ನಿರ್ಮಾಪಕರು ಇರ್ತಾರೆ, ಅಣ್ಣ ಇರ್ತಾರೆ, ಜೊತೆಗೆ ಇವಾಗ ಇರಲೇಬೇಕು. ಆಕ್ಚುಲಿ ನಿಜ ಹೇಳ್ಬೇಕು ಅನ್ನೋದು ಈ ಗಿಫ್ಟ್ ಏನಕ್ಕೆ ಅಂದ್ರೆ ಕೂತ್ಕೊಳ್ಳಿ. ಮತ್ತೊಮ್ಮೆ ಯಾಕೆ ಈ ಗಿಫ್ಟ್ ಕೊಟ್ಟೆ ಅಂತಂದ್ರೆ ಕಡಲೂರು ಕಣ್ಮಣಿಗೆ ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರತಿಯೊಂದು ನಿರ್ಮಾಪಕರು, ಪ್ರತಿ ಹಾಡುಗಳು ನನ್ನಲ್ಲಿರುವಂತ ಶ್ರದ್ಧೆ ಮತ್ತೆ ಆ ದೈವ ಮಾಡಿಸಿತ್ತು. ಆ ದೇವರುಗಳು ಯಾರು ಅಂತಂದ್ರೆ ನನ್ನ ಚಿತ್ರಕ್ಕೆ ನನ್ನ ಕನಸು ಕಟ್ಟಂಗೆ ಸಿಕ್ಕಿರಂತ ಕಲಾವಿದರು. ಏನೇ ಅಡೆತಡೆಗಳಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಮಾಡಿರ್ತಕ್ಕಂಥ ನನ್ನ ಚಿತ್ರದ ಅನ್ನದಾತ. ಅರ್ಜುನ್ಗೆ ಈ ಗಿಫ್ಟ್ ಏನು ಕೊಟ್ಟೆ ಅಂತಂದ್ರೆ ಈ ಕೆಲವೊಂದು ಪೇಪರು ಮತ್ತೆ ಚಾನಲ್ಗಳೆಲ್ಲ 20 ನಿಮಿಷ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ
ಅದಕ್ಕೆ ನಾನು ಕೂಡ ಭಾವುಕನಾಗಿ ಇವಾಗ ಇಷ್ಟೊಂದು ಆಕ್ಟಿಂಗ್ ಮಾಡಿದ್ದಾನೆ, ದೊಡ್ಡ ಮಟ್ಟಕ್ಕೆ ನನ್ನ ಸಿನಿಮಾದಲ್ಲಿ ನೋಡಿ ಇದಕ್ಕೆ ಈ ನಟನ್ಗೆ ಅವಕಾಶ ಅಂದ್ರೆ ಏನೊಂದು ಏನಂತ ಸನ್ಮಾನಗಳು ಅಥವಾ ಬಹುಮಾನಗಳು ಸಿಗದೇನೆ ಇರ್ಬೋದು. ಬಟ್ ನಾನ್ ಸಿನಿಮಾಗೆ ಇವಾಗ ಸಿಕ್ಕಿದ್ಮೇಲೆ ನಾನೊಂದು ಅವಾರ್ಡ್ಸ್ ತರ ನಾನು ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಸಿನಿಮಾನ ತುಂಬಾ ಅದ್ಭುತವಾಗಿ ಮಾಡಿದ್ದೇನೆ. ನನಗೆ ಗಾಡ್ ಗಿಫ್ಟ್ ಈ ಸಿನಿಮಾಗೆ ಹೀರೋ ಮತ್ತೆ ಹೀರೋಯಿನ್ ಮತ್ತೆ ಖಳನಾಯಕ ಸಿಕ್ಕಿತ್ತು, ಜೊತೆಗೆ ನಿರ್ಮಾಪಕರು ಸಿಕ್ಕಿತ್ತು. ಸಿನಿಮಾ ನನ್ನ ಶ್ರದ್ಧೆಯಿಂದ 2 ಗಂಟೆ 31 ನಿಮಿಷ 7 ಸೆಕೆಂಡ್, ಪ್ರತಿ ಸೆಕೆಂಡ್ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಸಿನಿಮಾ ಮಾಡಿದ್ದೀನಿ. ಜೊತೆಗೆ ಹಾಡುಗಳು ಕೂಡ ಹೊಣೆ ಹೊತ್ಕೊಂಡಿದೆ. ನನ್ನ ಕೈಲಿದ್ದ ಎಷ್ಟಾಯ್ತು ಅಷ್ಟು ನಾನು ಮಾಡಿದ್ದೀನಿ. ನೀವೆಲ್ಲ ಹಾಡುಗಳು ಕೇಳಿದಾರ. ಸಿನಿಮಾ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ರೋತ್ಸಾಹಿಸಿ, ಆದಷ್ಟು ಹೆಚ್ಚೆಚ್ಚು ಜನಗಳನ್ನ ಕರ್ಕೊಂಡ್ಬರೋಕೆ ಪ್ರಯತ್ನ ಮಾಡಿ, ಹಾಡುಗಳನ್ನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ನೀವೇನಾದ್ರು ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀರಾ? ಅಲ್ಲ, ಏನು ಸ್ಟೋರಿ ಲೈನ್ ಏನು, ಯಾವ ಜಾನರ್ಸ್ ಇದೊಂದು ಬಿಗ್ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಒಂದು ಡಿಫ್ರೆಂಟ್ ಮಾಡ್ಬೇಕು. ಎಲ್ಲಾ ಲವ್ ಸ್ಟೋರಿ ಮಾಡ್ತಾರೆ, ನಾನೇನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇದೇ ವೇದಿಕೆ ಮೇಲೆ ಇದೇ ಪ್ಲೇಸ್ ಕೂತ್ ಮಾತಾಡಿದ್ದೆ. ಮತ್ತೆ ಹೇಳ್ಬಾರ್ದು, ಅದು ಹೇಳ್ತಾ ಇದೀನಿ. ಸಾಕಷ್ಟು ಜನಗಳು ಹಿಂದೆಯಿಂದ ತಟ್ಟೆ ಮತ್ತೆ ಚೂರಿ ಎರಡನ್ನು ಚುಚ್ಚಿದಾಗ ನಾನು ಅರಬ್ಬಿ ಸಮುದ್ರ ಅಂದ್ರೆ ಹೊನ್ನಾವರ ಬಗೆಯಿರಂತ ಒಂದು ಅರಬ್ಬಿ ಸಮುದ್ರ ಪಕ್ಕ ನನ್ನ ಮೂಳೆ ಮಾಂಸಗಳು ಯಾವುದು ಕೂಡ ಯಾವ ಪ್ರಾಣಿಗೂ ಆಹಾರ ಆಗ್ಬಾರ್ದು, ಸಮುದ್ರದಲ್ಲಿರುವಂತ ಮೀನು ಮೊಸಳೆಗಳಿಗೆ ಆಹಾರ ಆಗ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸೂಸೈಡ್ ಪಾಯಿಂಟ್ ಹೋದಾಗ ಈ ಕಡಲೂರು ಕಣ್ಮಣಿ ಆ ಮರಗುಟ್ಟೆ ಮೇಲೆ ಬರ್ದಿ ನಾನು ಬಂದು ಈ ಸಿನಿಮಾ ಮಾಡಿದೆ. ಏನಾದ್ರು ಒಂದು ಡಿಫ್ರೆಂಟ್ ಕೊಡ್ಬೇಕು ಅಂದಾಗ ಒಂದು ಒಳ್ಳೆ ಲವ್ ಸ್ಟೋರಿನೇ ಕೊಡೋಣ, ಹೇಗೆ ಕೊಡೋಣ, ಅದು ಆ ತರ ಆಗ್ಬೇಕು ಈ ತರ ಆಗ್ಬೇಕು ಅಂತೆಲ್ಲ ಸರಿಪಡಿಸ್ಕೊಂಡು ಒಂದೊಳ್ಳೆ ಬಿಗ್ ಲವ್ ಸ್ಟೋರಿ ಮಾಡಿದ್ದೀನಿ. ಒಂದೊಳ್ಳೆ ಬ್ರೇಕ್ ಸಿಗುತ್ತೆ ನನಗೆ ಅಂತ ನಂಬಿಕೆ ಮಾಡಿದ್ದೀನಿ. ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ 19ಕ್ಕೆ ನೀವು ನೋಡ್ಬೋದು, ನನಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿರ್ತೀನಿ. ನನ್ ಕೂಸು ಅದು. ನೀವ್ ಹೇಳಿ ಅದು ತಪ್ಪು ನೆಪ್ಪುಗಳು ತಪ್ಪಿದ್ರೆ ನೆಕ್ಸ್ಟ್ ಸಿನಿಮಾ ತಿದ್ಕೋತೀನಿ, ಸರಿ ಇದ್ರೆ ಅಹಂನ ಕಮ್ಮಿ ಮಾಡ್ಕೋತೀನಿ. ಇನ್ನೊಂದು ಒಳ್ಳೆ ಸಿನಿಮಾ ಕೊಡಕ್ಕೆ ಟ್ರೈ ಮಾಡ್ತೀನಿ. ಈ ಲವ್ ಸ್ಟೋರಿ ನಿಮ್ದೇನಾದ್ರು ಅನುಭವ ಗೊತ್ತಾ ಅಂತ ಅಲ್ಲೋಗಿ ಸರ್, ಸಾಮಾನ್ಯ ಅಂದ್ರೆ ಲವ್ ಅಂತ ಇದ್ದಿರುತ್ತಲ್ಲ ಸರ್. ನೀವು ಅಲ್ಲಿ ಹೋಗಿ ಸಾಯ್ಬೇಕು, ಏನು ಸಿಗ್ಬಾರ್ದು ಅಂತ ಹೋಗಿದ್ದು ಏನಿಲ್ಲ. ಸೊ ಅದು ಮನಸ್ಸು ತುಂಬಾ ಗಾಢವಾಗಿದ್ದಾಗ ಅಷ್ಟೇ ಈಗ ಕೆಲಸಗಳಾಗುತ್ತೆ ಅಂತ. ಇಲ್ಲ, ನಾನು ಸತ್ಯತೆನೇ ನಡೆಯೋದು. ಎಲ್ಲೋದ್ರು ಕೂಡ ಸತ್ಯತೆ ನಂದು ವರ್ಕೌಟ್ ಆಗ್ತಿರ್ಲಿಲ್ಲ. ನಾವ್ ಎಲ್ಲಿ ತಟ್ಟೆ ಇಡ್ತೀವಲ್ಲ ಒಂದೇಳಿ ಮಣ್ಣು ಇಡ್ತಿದ್ರು. ಅದು ನಾವೀಗ ಹಳ್ಳಿಯಿಂದ ಬಂದದ್ದು ಸರ್. ಏನಂದ್ರೆ ಈಗ ನಮ್ಮ ಮಂಡ್ಯ ಭಾಷೆಯಲ್ಲಿ ಹೋಗ್ತೀನಿ, ಬಡಿದೇನೋ ಸಿನಿಮಾ ಮಾಡ್ಕೊಂತ ಹೋಗೈತೆ, ಏನ್ ಮಾಡ್ಕೊಂಡು ಬರುತ್ತೆ, ಏನ್ ಮಾಡ್ಕೊಂಡು ಡೈರೆಕ್ಟರ್ ಬಂದನೇ ನೋಡಪ್ಪ, ನನ್ನೊಂದು ಹಳೆ ಗಡಿ ಇತ್ತು, ಅದಕ್ಕೂ ನಾವಾಡೋ ನಡ್ಕೊಂಡು ಹೋದ್ರು ನಡೋರು. ಫೈನಲ್ ಬೇಸತಿ ಇಲ್ಲ ಊರದ ಅಂಕಲ್ ಬಾವಲ್ಲಿ ಯಾವಾಗಿರ್ಬೇಕು, ಇಲ್ಲ ಸಮುದ್ರದ ಮೊಸಳೆಗೆ ಆಹಾರ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿತ್ತು. ಅಲ್ಲಿಂದ ಆಕ್ಚುಲಿ ಸಿನಿಮಾಗೆ ನಾನ್ ಸುಮ್ನೆ ಅಲ್ಲೇ ನಡೀತಾ ಇತ್ತು ಬೀಚಲ್ಲಿ ಅಂತ ಸೈಕಾಗ್ಬಿಟ್ಟಿದೆ ನಾನು ಹುಚ್ಚಿನ ಪಾತ್ರನೇ. ಆಗ ಶೈಲೇಶ್ ಫೋನ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ವಿ ಎಲ್ಲಿ ಮಾಡ್ತಿದ್ವಿ ಬಾಯಿಲಿ ಅಂದ್ಬಿಟ್ಟು ಬ್ಯಾಂಕ್ ಹತ್ರ ಕರೆಸಿ ನಾನಿದ್ದೀನಿ ಮಾಡು ಅಂತ ಹೇಳಿತ್ತು. ತಪ್ಪಾದಾಗ ಹೊಡೆಯೋನು ತಂದೇನೆ, ತಪ್ಪಾದಾಗ ಬರೆಯೋನು ತಂದೇನೆ, ಎಲ್ಲ ಅವ. ಬೇರೆ ಯಾರಿದ್ದಾರೆ ಸಾರಿ ಆರ್ಟಿಸ್ಟ್ಗಳು ಬೇರೆ? ಮತ್ತೊಬ್ರು ಶಿವಗಿರೀಶ್ ಅಂತ, ಅವರು ಕಾರಣಾಂತರದಿಂದ ಬಂದಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಕಡೆ ನಾನು ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅಂಡ್ ನಾಯಕಿದು ಏನು ಅಂತ ನಂಗೆ ಅಷ್ಟೊಂದು ತಿಳಿದಿಲ್ಲ. ನಾನು ಸಿಕ್ಬಿಟ್ಲು ನಂಜಾಪುರದಲ್ಲಿ ಏನೋ ಒಂದು ಸಿನಿಮಾ ಶೂಟು ನಡೀತಿದೆ ನಂದು. ಅದ್ರಲ್ಲಿ ಅಂದ್ರೆ ಸಾರಿ ಸಾಂಗ್ ವರ್ಕ್ ಅಲ್ಲಿ ಬಿಜಿ ಆಗಿದ್ದೆ. ಹಾಗಾಗಿ ಎಲ್ಲ ನಾಯಕಿ ಇಲ್ಲಿರೋರನ್ನ ಇಲ್ಲ ಬೇರೆ ಕಡೆ? ಖಂಡಿತ ಕನ್ನಡದ ಹುಡುಗಿನೇ. ಅಲ್ಲ ಇಲ್ಲಿರೋರನ್ನ ಬೆಂಗಳೂರು? ಯಾವ ಸಿನಿಮಾ ಸರ್? ಅಲ್ಲ ಬೆಂಗಳೂರು ಕಣ್ಣೂರು ಕಣ್ಮಣಿದ ನನ್ನ ಸ್ಟೂಡೆಂಟ್. ಕನ್ನಡದ ಇಲ್ಲೇ ಇರ್ತಾರೆ, ಮಂಡ್ಯನೋ ಮೈಸೂರು? ಇಲ್ಲ ಬ್ಯಾಂಗ್ಳೂರ್. ಸ್ವಲ್ಪ ಏನೋ ಪರ್ಸನಲ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಹಾಗಾಗಿ ಬರಕ್ಕಾಗಿಲ್ಲ. ಕ್ಷಮೆ ಇರಲಿ ಅವ್ರ ಕಡೆ, ಎಲ್ಲ ಕಲಾವಿದರ ಕಡೆನ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಎಷ್ಟೇಟ್ ರಿಲೀಸ್ ಮಾಡ್ತೀವಿ ಸರ್? ಅದು 48 ಅಂತೆ ಸರ್. 5 6 ಸಿನಿಮಾ ಇದೆ. ಥಿಯೇಟರ್ಗಳು ಜಾಮ್ ಪ್ಯಾಕ್ ಆಗಿರುತ್ತೆ. ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಹೇಗೆ ಪ್ಲಾನಿಂಗ್ ಔಟ್ ಮಾಡ್ಕೊಂಡಿದ್ದೀರಾ? ಅದು ಓಟು ನಿರ್ಮಾಪಕರು ಮಾತಾಡ್ತಾರೆ. ನನಗೆ
ಈ ಜಾಗದಲ್ಲಿ ಕುತ್ಕೊಂಡು ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ. ನಂಗೆ ಲಿಸ್ಟ್ ಏನು ಕೊಟ್ಟಿಲ್ಲ ಸರ್, ಲಿಸ್ಟ್ ಏನು ಕೊಟ್ಟಿಲ್ಲ. ಹಾಗೆ ಕೆಲವೊಂದು ಕರೆಕ್ಷನ್ ಅಣ್ಣವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆಚೆ ಕಡೆ ಬದ್ಧನಾಗಿದ್ದೀನಿ. ಹೆಚ್ಚಾಗಿ ಏನು ಮಾತಾಡೋದು ಬೇಡ. ಏನಿದ್ರು ರಿಲೀಸ್ ಬಗ್ಗೆ ಶೈಲೇಶ್ ಅಂಡ್ ಬಸವರಾಜ್ ಜೊತೆ ತಿಳ್ಕೊಳ್ಳೋದು ಒಳ್ಳೇದು. ನಾನು ಓಟು ಕೊಡ್ಬೋದು ಸರ್ ಮೈಕ್. ಥ್ಯಾಂಕ್ ಯು. ಕೊಳ ಶೈಲೇಶ್ ಪೂಜಾರಿ, ನಾನು ಕೋಸ್ಟಲ್ ಕರ್ನಾಟಕದವನು. ಆಕ್ಚುಲಿ ಪ್ರಸನ್ನ ನಂದು ಫ್ರೆಂಡ್. ಆಕ್ಚುಲಿ ದಿಸ್ ಇಸ್ ನಾಟ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಸ್ ರಿಲೇಶನ್ಶಿಪ್, ಇದು ಖಾಲಿ ಫ್ರೆಂಡ್ಶಿಪ್ ಅಲ್ಲಿ ಮೂವಿ ಆದ್ದು. ಅಂಡ್ ನಾನು ಏನ್ ಪ್ರಸನ್ನ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಒಂದು ಹೊಸ ಪುಟ್ಟಣ್ಣ ಕಣಗಾಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದರೆ ಸತ್ಯ ಅದೇ 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 ವರ್ಕ್ ಅದೇ. ಆಕ್ಚುಲಿ ಇಂಟಿಗ್ರೇಟ್ ಮಾಡ್ತೀನಿ, ಅದೇ ಊರವ್ರು ನಾನು. ಪುಟ್ಟಣ್ಣ ಕಣ್ಗಳು, ಹುಣಸು ಕೃಷ್ಣಮೂರ್ತಿ, ದೊರೆ ಭಗವಾನ್, ದ್ವಾಕೇಶ್, ಪ್ರೇಮ್ ಕುಮಾರ್, ದೊರೆ ಭಗವಾನ್, ಘಟಾನ್ಘಟ್ಟಿಗಳು ಊರವನು, ಅಶ್ವದಲ್ಲಿ ಹುಣಸೂರು. ಅಂಡ್ ಇದು ನಮ್ಮ ನಿಶಾ ಕಲ್ಪನೆಗೆ ರಿಮೈಂಡ್ ಮಾಡ್ತಾಳೆ. ಅಷ್ಟು ಒಳ್ಳೆದ್ರಲ್ಲಿ ನೀವು ನೋಡಿರ್ಬೋದು ಮನವಿ ಮನವಿ ಸಾಂಗ್ ಅಲ್ಲಿ ಹೆಂಗೆ ಆಕ್ಟ್ ಮಾಡಿದಾಳೆ ಅವಳು. ಅಂದ್ರೆ ತುಂಬಾ ಫೀಲಿಂಗ್ ಅಲ್ಲಿ, ತುಂಬಾ ಈಸಿ ಫ್ಲೋ ಅಲ್ಲಿ ಆಕ್ಟ್ ಮಾಡ್ತಾ ಹೋಗ್ತಾಳೆ. ಅಂಡ್ ಇವನು ನಮ್ಮ ಅರ್ಜುನ್ ಹಾರ್ಡ್ ವರ್ಕರ್, ತುಂಬಾ ಸಿಂಪಲ್, ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಹೀರೋ ಅದು ಇದು ಅವನಿಗೆ ಆಟಿಟ್ಯೂಡ್ ಅದು ಏನಿಲ್ಲ. ಸರ್ ಅದು ಮಾಡ್ಲಾ ಇದು ಮಾಡ್ಲಾ ಅವನೇ ಕೇಳಿ ಕೇಳಿ ಕೆಲಸ ಮಾಡ್ತಾರೆ ಹಂಗೆ. ನೆಕ್ಸ್ಟ್ ವೈಭವಿ, ಸಿಂಪಲ್ ಹುಡುಗಿ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಬರ್ತಾಳೆ, ಫುಲ್ ಕೆಲಸ ಮಾಡ್ತಾಳೆ, ಹೋಗ್ತಾಳೆ ಅಷ್ಟೇ. ಮತ್ತೆ ನನಗೆ ಊಟ ಬೇಕು ತಿಂಡಿ ಬೇಕು ಏನೂ ಇಲ್ಲ ಅವಳದು. ತುಂಬಾ ಅಂದ್ರೆ ಬಬ್ಲಿಯಾಗಿ ಬಂದ ಕ್ಯಾರೆಕ್ಟರ್ ಫಿಲ್ಮ್ ಅಲ್ಲಿ ತುಂಬಾ ಸೀರಿಯಸ್ ಆಗ್ತಾಳೆ. ಅವಳ ಫ್ಯಾಮಿಲಿಗೆ ಅವಳು ಏನು ಮಾಡೋಕೆ ಯಾವ ಎಕ್ಸ್ಟೆಂಟ್ ಹೋಗೋಕೆ ಅವಳು ರೆಡಿದ್ದಾಳೆ, ಆ ಟೈಪ್ ಕ್ಯಾರೆಕ್ಟರ್ ಅವಳು. ಮತ್ತೆ ಸುಜಾತ, ಸೌಜನ್ಯ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ವೀರೇಶ್ ಇದ್ದಾನೆ, ಒಂದು ನಮ್ಮ ಇಂಪಾರ್ಟೆಂಟ್ ರೋಲ್ ಅಲ್ಲಿ ಇದ್ದಾನೆ ಅವನು. ಮತ್ತೆ ಬೇರೆ ಏನಾದ್ರೂ ಇದ್ರೆ ಅದಕ್ಕೆ. ಮತ್ತೆ ಇವರು ಮಹೇಶ್, ನಮ್ ಕೋ ಪ್ರೊಡ್ಯೂಸರ್, ಒಳ್ಳೆ ಹುಡುಗ, ಯಾವಾಗ ಕೇಳಿದ್ರು ಹಣ ಇಲ್ಲ ಅನ್ನೋಲ್ಲ. ನಮ್ಗೆ ತುಂಬಾ ಹೆಲ್ಪ್ ಆಯ್ತು ನಮ್ಮ ಟೀಮ್ಗೆ. ನಾವಿಬ್ರು ಫ್ರೆಂಡ್ಸ್, ನಾನ್ ಮತ್ತೆ ಬಸವರಾಜ್, ಕಾಲೀಗ್ಸ್, ರೂಮ್ಮೇಟ್, ಫ್ರೆಂಡ್ಸ್, ಏನೋ ತುಂಬಾ ಲಿಸ್ಟ್ ಇದೆ ನಮ್ದು ದೊಡ್ಡದು. ಒಟ್ಟಿಗೆ ಇರ್ತೀವಿ ನಾವು. ಸೊ ಏನಾದ್ರೂ ಟ್ರಬಲ್ ಅಥವಾ ಪ್ರಾಬ್ಲಮ್ ಬಂದ್ರೆ ನಾವು ಯು ಶುಡ್ ಹ್ಯಾವ್ ಎ ಒನ್ ಬೆಸ್ಟ್ ಫ್ರೆಂಡ್. ಯಾರ ಹತ್ರ ನೀವು ಶೇರ್ ಮಾಡ್ಕೋತೀರಾ ಅಂತ ಫ್ರೆಂಡ್ ಇವ್ ನನ್ಗೆ. ನಾವು ಪ್ರೊಡ್ಯೂಸರ್ಸ್ ಅಲ್ಲ, ನಾವು ಫ್ರೆಂಡ್ಸ್. ಫಿಲ್ಮ್ ಚೆನ್ನಾಗಿ ಬಂದಿದೆ, ಅದಕ್ಕೆ ನಮ್ದು ಕೋಆರ್ಡಿನೇಷನ್ ಅಥವಾ ಟೀಮ್ ವರ್ಕ್ ಕಾರಣ ಆಗಿದೆ. ಮತ್ತೆ ಬೇರೆ ಏನಾದ್ರು ಕ್ವಶನ್ ಕೇಳಿದ್ರೆ ಕೇಳ್ಬೇಕು. ಎಷ್ಟು ಥಿಯೇಟರ್ಗಳಲ್ಲಿ ಬರ್ತೀರಿ ಸರ್? 48 ಥಿಯೇಟರ್ ಅಲ್ಲಿ ಬರ್ತಾ ಇದೆ, 48+ PVR ಅಲ್ಲೆಲ್ಲ. ಡಿಸ್ಟ್ರಿಬ್ಯೂಟರ್ ಅವರೇ ಸುನಿಲ್. ಸೊ ಅದರ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಬಿಕಾಸ್ ಐ ಆಮ್ ಎ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಅವರೇ ನೋಡ್ಕೊಡ್ತಾರೆ. 19 ಅಷ್ಟು ಸಿನಿಮಾ ಇರೋದ್ರಿಂದ ಪ್ರೊಡ್ಯೂಸರ್ ಏನೇನು ಪ್ಲಾನ್? ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾವು ಮಾಡಿದೀವಿ. ಅಂಡ್ ಥಿಯೇಟರ್ ಇದೆ, ಲಿಸ್ಟ್ ನಾವು ಬಿಟ್ಟಿಲ್ಲ, ಅಷ್ಟೇ ಬಿಡ್ತೀವಿ ನಾವು. ಕರಾವಳಿ ಕಡೆ ಹೆಚ್ಚು ಕರಾವಳಿ ಕಡೆ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಇವಾಗ ಕರಾವಳಿ ಸೈಡ್ ಅಲ್ಲಿ ಫಿಶಿಂಗ್ ಡೌನ್ ಇರುತ್ತೆ, ಯಾರು ಕೆಲಸಕ್ಕೆ ಹೋಗಲ್ಲ, ಫ್ರೀ ಇದ್ದಾರೆ. ಸೊ ಆ ಟೈಮ್ ನೋಡ್ಕೊಂಡು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಸಿನ್ಸ್ ನಾನು ಕರಾವಳಿಯವನು, ನನ್ಗೆ ಗೊತ್ತು. ಅಂಡ್ ನಾನು ಶಿವಗಿರೀಶ್ ಬಗ್ಗೆ ಒಂದು ಹೇಳ್ಬೇಕು. ಅವನು ಮೈಸೂರಿನವನು. ಮೈಸೂರಿನವರಿಗೆ ಆಕ್ಚುಲಿ ನಮ್ಮ ಕರಾವಳಿ ಸೈಡ್ನವರದ್ದು ಬಾಡಿ ಲ್ಯಾಂಗ್ವೇಜ್ ಅಷ್ಟು ಗೊತ್ತಾಗಲ್ಲ. ಬಟ್ ಈ ಹುಡುಗ ಶಿವಗಿರೀಶ್ ತುಂಬಾ ನ್ಯಾಚುರಲ್ ಆಗಿ, ನಾನೇನು ಮೈಸೂರಿನ ಮಲ್ಪನ ನನಗೆ ಕನ್ಫ್ಯೂಸ್ ಆಗಿ ಅಷ್ಟು ಒಳ್ಳೆದ್ರಲ್ಲಿ ಆಕ್ಟ್ ಮಾಡಿದ್ದಾನೆ. ಪ್ರಸನ್ನ ಇಲ್ಲಿ ಇರ್ತಾನೆ, ಅಲ್ಲಿ ಬಸವರಾಜ್ ಇರ್ತಾನೆ, ಮಹೇಶ್ ಇರ್ತಾನೆ, ನಾನು ಇರ್ತೀನಿ, ವೈಭವಿನ ಇರ್ತಾಳೆ, ಶಿವ. ಆಕ್ಚುಲಿ ನಾನು ಡೌಟ್ ಶಾಪ್ ಹಾಕೋ ಬಂದಿತ್ತು. ಹಾಗಾಗಿ ಒಂದು ಮಾತು ಮಾಡ್ತಿದ್ದೆ. ಸಿನಿಮಾದಲ್ಲಿ 4 ಫೈಟ್ ಇದೆ. ಸಾಹೇಬರು ನಾನು 4 ಫೈಟು ಒಂದೊಂದು ಕತೆ ರಿಲೇಟೆಡ್ ಆಗಿ 4 ಫೈಟ್ ವಿಭಿನ್ನವಾಗಬೇಕು ಅಂತ ಕೇಳಿದಾಗ, ಸರ್ ನಾನು ಇಲ್ಲೆಲ್ಲ ಮಾತಾಡಲ್ಲ, ಸ್ಪಾಟ್ ಕರ್ಕೊಂಡೋಗಿ ಅಂತೇಳಿ. ಯಾವ ಸ್ಪಾಟ್ ಅಲ್ಲಿ ಏನೇನ್ ಬರುತ್ತೆ, ಏನೇನ್ ಕತೆ, ಬಿಫೋರ್ ಸೀನ್, ಆಫ್ಟರ್ ಸೀನ್, ಮಿಡ್ಲಲ್ಲಿ ಈ ರೀತಿ ಅಂತ ಹೇಳಿದಾಗ ಅಚ್ಚುಕಟ್ಟಾಗಿ 4 ಫೈಟ್ ಮಾಡ್ಕೊಟ್ಟಿದ್ದಾರೆ. ಅದ್ರಲ್ಲಿ ನನ್ನ ಫೇವರೇಟ್ ಬಂದ್ಬಿಟ್ಟು ಸರ್, ಆ ಡೀಪ್ ಜಾಗದಲ್ಲಿ ಮಾಡ್ಕೊಟ್ರಲ್ಲ, ಅಷ್ಟು ಹೊಸ ಹುಡುಗರನ್ನ ಕಟ್ಕೊಂಡು. ಅದು ನನ್ನ ಸಿನಿಮಾ ಹೀರೋ ಹೊಸಬ, ಮತ್ತೆ ವಿಲನ್ ಕ್ಯಾರೆಕ್ಟ್ ಮಾಡಿ 1-2 ಸಿನಿಮಾ ಮಾಡಿದ್ರು. ಆ ತರ ಡೀಪ್ ಜಾಗದಲ್ಲಿ ಒಂದು ಫೈಟ್ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಫೈನಲ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಸರ್ ನನ್ನ ಫೇವರೇಟ್. ಅದಕ್ಕೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಏನಾದ್ರೂ ಸಿನಿಮಾ ನೋಡ್ಬಿಟ್ಟು ಮೆಸೇಜ್ ಹಾಕಿ ಸರ್. ಥ್ಯಾಂಕ್ ಯು. ನನ್ನೊಂದು ರಿಕ್ವೆಸ್ಟ್ ಇದೆ ಕನ್ನಡ ಪ್ರೊಡ್ಯೂಸರ್ಸ್ಗೆ, ನೀವು ಹೀರೋಗಳಿಗಾಗಿ ಫಿಲ್ಮ್ ಮಾಡಬೇಡಿ, ಫಿಲ್ಮ್ ಮಾಡಿ ಹೀರೋನನ್ನು ಮಾಡಿ. ಸೊ ದಿಸ್ ಇಸ್ ಅ ಮೆಸೇಜ್ ಫ್ರಮ್ ಯು. ಇಬ್ರು ಒಂದೇ.
ಡಿಫಿಕಲ್ಟೀಸ್ ಬರ್ಲಿ ಅಥವಾ ಏನೋ ಒಂದು ಖುಷಿ ಬರ್ಲಿ, ಇಬ್ರು ಮಾತಾಡ್ಕೊಂಡು ಗೇಮ್ ಪ್ಲಾನ್ ಮಾಡ್ತೀವಿ. ಅದು ಯಾವ ತರ ಅಂದ್ರೆ ಯಾವ ಸಾಫ್ಟ್ವೇರ್ ಅಲ್ಲೂ ಸಿಗಲ್ಲ ಇದು. ಮೇಡಮ್ ಇನ್ನೊಂದು ಕೊಟ್ಟರೆ ಮಜಾ ಇರಲ್ಲ, ಕೊನೆಗಿರುತ್ತೆ. ಸೊ ಎಲ್ಲ ವೇದಿಕೆ ಮೇಲಿದ್ದವರು ಎಲ್ಲರಿಗೂ ಮತ್ತೆ ನಮ್ಮ ಚಿತ್ರ ಮಾಧ್ಯಮದವರಿಗೆ, ನನ್ನ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಬಸವರಾಜ್ ಗಚ್ಚಿ ಅಂತ ಹೇಳ್ಬಿಟ್ಟು ಬೆಳಗಾವದವನು. ಚಲನಚಿತ್ರದ ಕ್ಷೇತ್ರದಲ್ಲಿ ನಾವಿಬ್ರು ಆಕ್ಚುಲಿ ಫ್ರೆಂಡ್ಸು. ಬಟ್ ಬೆಳಗಾವದವನಾಗಿ ಪ್ರೊಡ್ಯೂಸರ್ ಆಗಿ ನಾನು ಈ ಫಿಲ್ಮ್ ಅಲ್ಲಿ ಮಾಡ್ತಾ ಇದ್ದೀನಿ. ನಮ್ಮಿಬ್ರದ್ದು ಪ್ಯಾಷನ್ ಇತ್ತದು. ಸೊ ಒಂದು ಆಕ್ಚುಲಿ ಫ್ಯಾಮಿಲಿ ಲವ್ ಸ್ಟೋರಿ ಮಾಡಿದೀವಿ. ನಂದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಎಲ್ಲರೂ ಪ್ರೋತ್ಸಾಹಿಸಿ ನಮಗೆ ಫಿಲ್ಮ್ನ ನೋಡಿ ನಿಮ್ ಅಕ್ಕಪಕ್ಕದವ್ರಿಗೆ ಹೇಳಿ ಫಿಲ್ಮ್ನ ಕರ್ನಾಟಕದ ಕಣ್ಮಣಿ ಅಂತ ಮಾಡಿ ಅಂತ ನನ್ನ ಕೋರಿಕೆ ಎಲ್ಲರಿಗೂ. ನಿಮಗೆ ಕಡ್ಲೂರ ಕಣ್ಮಣಿ ಕರ್ನಾಟಕ ಕಣ್ಮಣಿ ಅಂತ ತೋರಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಆಕ್ಚುಲಿ ಆಡಿಯನ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ನಡುವೆ ಸೇತುವಾಗಿರುವವರೇ ನಮ್ಮ ಚಿತ್ರ ಮಾಧ್ಯಮದವರು. ಮಾಧ್ಯಮದವರಿಗೂ ನನ್ನ ರಿಕ್ವೆಸ್ಟ್ ಇದೆ, ಎಲ್ಲರೂ ನೀವು ನೋಡ್ಕೊಂಡು ನಮ್ಗೆ ಪ್ರೋತ್ಸಾಹಿಸಬೇಕು. ಆಮೇಲೆ ನಾನು ಆಕ್ಚುಲಿ ಎಲ್ಲರೂ ಆಕ್ಟರ್ಸ್ ಬಗ್ಗೆ ಹೇಳಿದ್ರು, ನನಗೆ ಚಂದ್ರು ಬಂಡೆ ಸರ್ ಹೇಳ್ಬೇಕಂತ ಹೇಳಿದ್ದೆ. ಬಟ್ ಅಷ್ಟರೊಳಗೆ ನಮ್ಮ ನಿರ್ದೇಶಕರು ಅದನ್ನು ತಕೊಂಡ್ಬಿಟ್ರೆ ನಮ್ಮ ಕಡೆಯಿಂದ ಖುಷಿ. ಬಟ್ ಇಷ್ಟೇ ಏನು, ನಿರ್ದೇಶಕ ನಾವು ಅವ್ರು ಹೆಂಗ್ ಹೇಳಿದಾರೆ ಅಥವಾ ನಾವು ಹೆಂಗ್ ಹೇಳಿದೆ ಹಂಗ ಅವರು ಎದುರಲ್ಲಿ ತೊಂದರೆ ಬಂದಿಲ್ಲ. ಈಗ ನೀವೆಲ್ಲರೂ ನಮ್ಗೆ ಆಶೀರ್ವದಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಕೇಳ್ತಾ ಇದ್ರು ಸರ್, ಇಲ್ಲ ಅಂತ ಏನು ಹೇಳ್ತಾ ಇದ್ದಿಲ್ಲ. ಸರಿ ಮಾಡಿ ಇನ್ನೇನು ಆಲ್ಮೋಸ್ಟ್ ಆಗಿದೆಯಲ್ಲ, ಮಾಡ್ತಾ ಇರಿ ಮುಂದೆ ಹೋಗಿ ಅಷ್ಟೇ. ಒಂದ್ ದಡ ಸೇರ್ಬೇಕಲ್ಲ ನಾವು ಅನ್ನೋ ಒಂದು ಇದ್ರಲ್ಲಿ ಮಾಡ್ತಾ ಇರಿ ಅಂತ ಹೇಳಿ. ಸೊ ದಯವಿಟ್ಟು ಎಲ್ಲಾರು ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರವನ್ನು ನೋಡಿ ಅಷ್ಟೇ ನಾನು ಕೇಳ್ಕೊಂಡೆ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ 4 ಫೈಟ್ ಇದೆ ಟೋಟಲ್. ಕಡಲು ಇದರಲ್ಲಿ 3 ಫೈಟು, ಒಂದು ವಿಲೇಜ್ ಹತ್ರ ಮನೆ ಹತ್ರ ಫೈಟು. ಬಹಳ ಚೆನ್ನಾಗಿ ಬಂದಿದೆ. ಅದಕ್ಕೆ ಎಲ್ಲ ತುಂಬಾ ಸಪೋರ್ಟ್ ಆಗಿ ನಮ್ಮ ಶೈಲೇಶ್ ಸರ್, ಬಸವರಾಜ್ ಸರ್, ರಾಮು ಸರ್ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನಾವು ಫೈಟರ್ಸ್ ಎಲ್ಲ ಕರ್ಕೊಂಡು ಹೋದಾಗೆ ಶೈಲೇಶ್ ಸರ್ ಬಸ್ ಸ್ಟ್ಯಾಂಡ್ಗೆ ಬಂದು ನಮ್ಮ ವೆಲ್ಕಮ್ ಮಾಡ್ಕೊಂಡು ಹೋದ್ರು. ಅದು ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ರೂಮ್ ಲಾಡ್ಜಿಗೆ ಕರ್ಕೊಂಡೋಗಿ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನ ಮಾಸ್ಟರ್ ರೆಸ್ಟ್ ತಗೊಳ್ಳಿ, ನಾಳೆ ಫೈಟ್ ಮಾಡೋಣ. ನಾನು ಆಕ್ಚುಲಿ ಬಂದು 2 ಡೇಸ್ ಮುಂಚೆನೇ ಹೋಗಿದ್ದೆ ಲೊಕೇಶನ್ಗೆ ರಾಮ್ ಸರ್ ಹತ್ರ ಮಾತಾಡೋಕ್ಕೆ. ಯಾಕಂದ್ರೆ ಸ್ಪಾಟ್ ಹೋದ ತಕ್ಷಣ ಫೈಟ್ ಮಾಡೋಕೆ ಕಷ್ಟ ಆಗುತ್ತೆ. ಲೊಕೇಶನ್ ಅಲ್ಲಿ ನೋಡ್ಕೊಂಡು ಎಲ್ಲೆಲ್ಲಿ ಅದು ಹೇಳಿದ್ರು ಸರ್, ರಾಮ್ ಸರ್ ಅವಾಗ್ಲೇನೆ 4 ಫೈಟ್ ಎಲ್ಲೆಲ್ಲಿ ನಡೀತದೆ ಕೇಳ್ಕೊಂಡು ನೀಟಾಗಿ ಮಾಡೋಣ. ಯಾಕಂದ್ರೆ ಕತೆ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಇದು ಕಡಲೂರ ಕಣ್ಮಣಿ, ಇದು ಹೆಸರು ಟೈಟ್ಲ್ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಎಷ್ಟೋ ಸಿನಿಮಾಗಳು ನಾವು ನೋಡಿರ್ತೀವಿ, ಎಷ್ಟೋ ಸಿನಿಮಾ ಬಂದಿದೆ ಹೋಗಿದ್ದಾವೆ. ಆದ್ರೆ ಈ ಸಿನಿಮಾ ಟೈಟ್ಲ್ ಮಾತ್ರ ಬಹಳ ಅದ್ಭುತವಾಗಿದೆ. ಕಡಲೂರ ಕಣ್ಮಣಿ ಅಂದ್ರೆ ಏನೋ ಪವರ್ ಇದೆ, ಏನೋ ಶಕ್ತಿ ಇದೆ ಅನ್ಸುತ್ತೆ ಆ ಟೈಟ್ಲ್ ಅಲ್ಲಿ. ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಎಲ್ಲಾ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಅರ್ಜುನ್ ಸರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ಅಂತ ತುಂಬಾ ರಿಸ್ಕ್ ತಗೊಂಡು ಮಾಡಿದ್ದಾರೆ. ಏನು ಡೂಪ್ ಇಲ್ಲ, ಒಂದು ಶಾರ್ಟ್ ಡೂಪ್ ಹಾಕಿಲ್ಲ ಪಾಪ ಅವರು. ಆಮೇಲೆ ತುಂಬಾ ಅದ್ಭುತ ಮಾಡಿದ್ದಾರೆ. ಅದು ಹೇಳ್ಬೇಕಲ್ಲ, ಅಷ್ಟು ಬಿಸಿಲು ಬೇರೆ, ಅಷ್ಟು ರಿಸ್ಕ್ ತಗೊಂಡು ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಶೈಲೇಶ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ. ರಾಮ್ ಸರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ನೀವು ಏನ್ ಟ್ರೈಲರ್ ನೋಡಿದೆ ಅದಕ್ಕಿಂತ ಅದ್ಭುತವಾಗಿ ಫೈಟ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಆ ಟ್ರೈಲರ್ ಅಲ್ಲಿ 2-3 ಶಾರ್ಟ್ಗಳು ಹಾಕಿದ್ದಾರೆ. ಇನ್ನು ನಾನು ಅದರಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ, ಚಾನ್ಸ್ ಕೊಟ್ಟಿದ್ದಾರೆ ಆಕ್ಟಿಂಗ್ ಅಲ್ಲಿ, ಅದು ಅದ್ಭುತವಾಗಿದೆ. ಅದು ಹಾಕಿಲ್ಲ ಶಾರ್ಟು, ಅದು ಚೆನ್ನಾಗಿದೆ. ಕಾಮಿಡಿಯಲ್ಲಿ ಇದೆ. ನಾನು ಆಕ್ಚುಲಿ ಫೈಟ್ ಮಾಡಿ ಶಾರ್ಟ್ ತರ ತೋರಿಸಿಲ್ಲ, ಅದ್ರಲ್ಲಿ ಕಾಮಿಡಿ ಅಂತ ತೋರಿಸಿದ್ದಾರೆ. ಒಂದು ಯಾವ್ದು ಸರ್ ಲೊಕೇಶನ್ ಅದು ಆರ್ಬರ್ ಅಲ್ಲಿ ನಾವು ಎಂಟ್ರಿ ಇದೆ. ಬಹಳ ಕಾಮಿಡಿ ಇದು. ಅದರಲ್ಲಿ ನನಗೆ ಹ್ಯಾಬಿಟ್ ಇಲ್ಲ, ಆದ್ರೆ ಅವ್ನ ಆಪೋಸಿಟ್ ಮಾಡೋ ನೋಡ್ಬಿಟ್ಟು ನಾನು ಮಾಡಬೇಕು ಅನ್ಸುತ್ತೆ. ಕಾಮಿಡಿ ತರ ಮಾಡಿದ್ದೀನಿ. ರಾಮ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಆ ಫೈಟ್ಗೆ. ನಾನು ಆಕ್ಟಿಂಗ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ತುಂಬಾ ಸಂತೋಷ ಆಗ್ತದೆ. ಕಡಲೂರ ಕಣ್ಮಣಿ ದಯವಿಟ್ಟು 19 ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಸಿನಿಮಾ ನೋಡಿ. ಹೊಸ ತಂಡಕ್ಕೆ ಇನ್ನಷ್ಟು ಇನ್ನೊಂದು ಸಿನಿಮಾ ಬೇರೆ, ಅದೊಂದು ಸಂತೋಷ. ಕಡಲೂರ ಪಾರ್ಟ್ 2 ಬೇರೆ ಬರ್ತಾ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಕಡ್ಡೂರ್ ಕಣ್ಮಣಿ ಭಾಗ 2 ಹೇಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಎಲ್ಲ ಹಾಡುಗಳನ್ನ ಲಾಂಚ್ ಮಾಡಿದೀವಿ. ಆದ್ರೆ ರಹಸ್ಯ ಕೋಣೆಯಲ್ಲಿ ಒಂದು ಹಾಡು, ನನ್ನ ಕಡ್ಡೂರ್ ಕಣ್ಮಣಿದು ಒಂದು ಸಾಂಗ್ ರಹಸ್ಯ ಕೋಣೆಯಲ್ಲಿ ಇಟ್ಟಿದ್ವಿ. ಹಿಂಗೆ ಮಾತುಕತೆ ನಡಿಬೇಕಾದ್ರೆ ಆ ಒಂದು ಸಾಂಗ್ ಪ್ಲೇ ಆಗ್ಬಿಡ್ತು. ಆ ಕೊನೆ 3 ನಿಮಿಷದ ಹಾಡಿನಿಂದ ನನ್ನ ಸಿನಿಮಾಗೆ ಒಂದು ಶಕ್ತಿ ಕೊಟ್ಟಿತ್ತು ನನ್ನ ಕಡ್ಡೂರ್ ಕಣ್ಮಣಿ ನಿರ್ಮಾಪಕರು ಭಾಗ 2ನವರು. ಆ ಹಾಡುಗೋಸ್ಕರ ದಯವಿಟ್ಟು ನನ್ನ ಸಿನಿಮಾಗೆ ಬನ್ನಿ,
ಆ ಹಾಡೇ ನನಗೆ ಪ್ರಾಣ. ಕಡಲೂರ ಕಣ್ಮಣಿಗೆ ಹಾಡು ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ಇಡೀ ಕತೆ ಹೇಳುತ್ತೆ. ಅದು ಏನು 2 ಗಂಟೆ 36 ನಿಮಿಷ ಸಮಥಿಂಗ್ ಏನೋ ಬರುತ್ತೆ, ಅಷ್ಟು ಕೂಡ ಕತೆ ಹೇಳುತ್ತೆ ಹಾಡು. ಅದಕ್ಕೋಸ್ಕರ ಅದನ್ನೆಲ್ಲೂ ನಾನು ಬಿಟ್ಕೊಟ್ಟಿಲ್ಲ. 19 ಬಿಡುಗಡೆ ಆಗುತ್ತೆ. ಹಾಡಿಗೋಸ್ಕರ ಆದ್ರೂ ಬನ್ನಿ, ಮತ್ತಷ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಡಾಕ್ಟರ್ ಸುನಿಲ್ ಕುಂಬಾರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ, DSK ಸಿನಿಮಾ ವತಿಯಿಂದ. ಈ ಚಲನಚಿತ್ರದ ಫಸ್ಟ್ ಅಟ್ರಾಕ್ಷನ್ ನಮಗಾಗಿದ್ದು ಟೈಟಲ್ ಕಡಲೂರ ಕಣ್ಮಣಿ. ಒಂದು KK ನಾವು ಶಾರ್ಟ್ ಅಲ್ಲಿ ಹೇಳ್ಬೋದು. ಅದ್ಭುತವಾದ ಟೈಟಲ್. ನಮಗೆ ಬಸವರಾಜ್ ಅವರು ಮತ್ತೆ ಶೈಲೇಶ್ ಅವರು ಮೀಟ್ ಮಾಡಿದಾಗ, ಸರ್ ಈ ತರ ಸಿನಿಮಾ ಇದೆ, ಅದನ್ನ ರಿಲೀಸ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು ಅಂತ. ನಾವು ಟೈಟಲ್ ನೋಡಿದ ತಕ್ಷಣ ಎಲ್ಲೋ ಒಂದು ಅದ್ಭುತ ಟೈಟಲ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಕಂಟೆಂಟ್ ನಾವು ನೋಡಿದ್ವಿ, ಫಸ್ಟ್ ನಮ್ಮ ಆಫೀಸಲ್ಲಿ ಸಿನಿಮಾನ ನೋಡಿದ್ವಿ. ಒಂದು ಅದ್ಭುತವಾದ ಸ್ಟೋರಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಸಾಂಗ್ಗಳು ಬ್ಯೂಟಿಫುಲ್ ಆಗಿ ಬಂದಿದೆ. ಫೈಟ್ ನಮ್ಮ ಚಂದ್ರು ಬಂಡೆ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಫೈಟ್ ಕಂಪೋಸ್ ಗಳನ್ನ ಮಾಡಿದ್ದಾರೆ. ಆಮೇಲೆ ಲೊಕೇಶನ್ಸ್ಗಳು ಎಲ್ಲಿ ನೋಡಿದಲ್ಲಿ ನಿಮಗೆ ಗ್ರೀನರಿ, ವಾಟರ್, ಆ ತರ ಕಂಟೆಂಟ್ ಕಾಣಿಸುತ್ತೆ. ಸೊ ಥಿಯೇಟರ್ ನೋಡುವಾಗ ನಮಗೊಂದು ಡಿಫ್ರೆಂಟ್ ಫೀಲ್ ಬರುತ್ತೆ. ಯಾಕೆ ನಾವು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಿಗೆ ಟ್ರಾಫಿಕ್ ಅದು ಇದು ನೋಡಿ ನೋಡಿ ಸಾಕಾಗಿರುತ್ತೆ. ಒಂದು ಗ್ರೀನರಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಸಿನಿಮಾ ನೋಡಿದ ತಕ್ಷಣ ನಾನು ಹೇಳಿದೆ, ಸರ್ ಇದು ಬ್ಯೂಟಿಫುಲ್ ಕಂಟೆಂಟ್ ಇದೆ, ನಾವು ಅದನ್ನ ರಿಲೀಸ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಮಗೆ ಗೊತ್ತು, ಯಾಕಂದ್ರೆ ಎಷ್ಟೊಂದು ಆಗುಗಳು ಆಗ್ತಾ ಇದಾವೆ ಅಥವಾ ಕಷ್ಟ ಇದೆ. ಕೆಲವೊಂದು ಸಿನಿಮಾಗಳು ಪ್ರಾಫಿಟ್ ಮಾಡ್ತಿದಾವೆ. ಇಷ್ಟೆಲ್ಲ ಇದ್ರೂ ಸಹ ನಾವು 2 ಟೈಪ್ಸ್ ನಮಗೆ ಪ್ರೊಡ್ಯೂಸರ್ಸ್ ಗಳು ಕಾಣ್ತಾರೆ. ಒಂದು ಬಿಸ್ನೆಸ್ ಓರಿಯೆಂಟೆಡ್, ಇನ್ನೊಂದು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಬಿಸ್ನೆಸ್ ಓರಿಯೆಂಟೆಡ್ ನಾನು ಇಷ್ಟು ದುಡ್ಡು ಹಾಕ್ತೀನಿ, ಇಷ್ಟು ದುಡ್ಡು ಬರಬೇಕು ಅನ್ನೋಂತ ಕೆಲವೊಂದು ಇನ್ವೆಸ್ಟರ್ಸ್. ಇನ್ನ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್, ನಾವೀಗ ಸದ್ಯದಲ್ಲಿ ಹೆಚ್ಚಿಗೆ ನಾನು ಇಂಟರಾಕ್ಟ್ ಮಾಡ್ತಾ ಇರೋದು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಅಂದ್ರೆ ಇಲ್ಲಿ ನೋಡಿ, ಬ್ಯಾಂಕರ್ಸ್ ಆದವರು ಸಿನಿಮಾ ಮಾಡಬೇಕಂತ ಒಂದು ಕನಸು. IT ಇಂಡಸ್ಟ್ರಿ ಅವರು ಬಂದಿದ್ದಾರೆ. ಬೇರೆ ಬೇರೆ ಉದ್ಯಮದವರು ಸಿನಿಮಾಗಳನ್ನ ಮಾಡಬೇಕು, ಒಂದು ಕಲೆಗೆ ಪ್ರೋತ್ಸಾಹ ಮಾಡಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡಬಹುದು. ಸೊ ಈ ತರ ಒಂದು ಕನಸುಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೇ ರೀತಿ ಶೈಲೇಶ್ ಸರ್ ನಾವು ಡಿಸ್ಕಸ್ ಮಾಡುವಾಗೂ ಹೇಳಿದ್ರು, ಇದು ನಂದೊಂದು ಕನಸು, ಸಿನಿಮಾಗಳನ್ನ ಮಾಡಬೇಕು. ಇದೇ ಲೈನ್ ಅಲ್ಲಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನ ಮಾಡಬೇಕು, ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಜನ ಇಂಡಸ್ಟ್ರಿಯಲ್ಲಿ ಪ್ರಾಫಿಟ್ಸ್ ಅಥವಾ ಲಾಸ್, ಏನೇ ನೆಗೆಟಿವ್ ಟಾಕ್ಸ್ ಗಳು ಇದ್ರೂ ಸಹ ಇನ್ನೂ ಹೆಚ್ಚಿಗೆ ಪ್ರೊಡ್ಯೂಸರ್ಸ್ ಬರ್ತಿದ್ದಾರೆ. ಇದೊಂದು ತುಂಬಾ ಖುಷಿ. ಯಾಕಂದ್ರೆ ನಮ್ಮ ಚಲನಚಿತ್ರ ಉಳಿಬೇಕು ಅಂದ್ರೆ ಈ ತರ ಹಿರಿಯ ನಿರ್ಮಾಪಕರು ಇರಬೇಕು, ಅದರ ಜೊತೆಗೆ ಇನ್ನೂ ಹೊಸ ನಿರ್ಮಾಪಕರು ಬರಬೇಕು ಇಂಡಸ್ಟ್ರಿಗೆ. ಅವಾಗ ಇಂಡಸ್ಟ್ರಿ ಹೀಗೆ ಗ್ರೀನ್ ಆಗಿ ಉಳಿಯುತ್ತೆ ಅಂತ ಒಂದು ನಮ್ಮ ಅನಿಸಿಕೆ. ಸದ್ಯಕ್ಕೆ ನಾವೀಗ ಸರ್ ಕೇಳಿದಂಗೆ ಆಲ್ರೆಡಿ 40ರಿಂದ 50 ಥಿಯೇಟರ್ಸ್ ಗಳನ್ನ ಪ್ಲಾನ್ ಮಾಡಿದೀವಿ. ಸಿಂಗಲ್ ಸ್ಕ್ರೀನ್ ಎಲ್ಲ ಮಾತಾಡಿದೀವಿ. ಆಲ್ರೆಡಿ ಕಂಟೆಂಟ್ ಪಬ್ಲಿಸಿಟಿ ರಿಲೇಟೆಡ್ ಕಳಿಸಿದೀವಿ. ಸೊ ಮೋಸ್ಟ್ ಪ್ರಾಬಲಿ ನಾಳೆ ಒಂದು ಸೆಟಪ್ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. ಹಾಗೆ ಬುಧವಾರ ಫೈನಲ್ ಲಿಸ್ಟ್ ನಮ್ದು ಬರುತ್ತೆ. ಸೊ ಮಲ್ಟಿಪ್ಲೆಕ್ಸ್, ಆಲ್ ಸ್ಕ್ರೀನ್ಸ್ ಎಲ್ಲಾನು ನಮಗೆ ಬುಧವಾರ ಮಧ್ಯಾಹ್ನ ಸಿಗುತ್ತೆ. ಆವಾಗ ಒಂದು ನ್ಯೂಸ್ ಪೇಪರ್ ಆಡ್ ಕೊಟ್ಟು ಕಂಪ್ಲೀಟ್ ಪ್ರಮೋಷನ್ಸ್ ಆಕ್ಟಿವಿಟಿಗಳೆಲ್ಲ ನಡೀತಾ ಇದೆ. ಸರ್ ನಾವು ಬೆಂಗಳೂರಿಗೆ ಈಗ ಸದ್ಯಕ್ಕೆ ನಮಗೆ ಇಂಡಿಕೇಟಿವ್ ಕನ್ಫರ್ಮೇಶನ್ಸ್ ಇರೋದು ಒಂದು 6 ಇದೆ. ಇದು ಬಿಟ್ಟು ನಾವು ಮಂಗಳೂರು, ಹುಬ್ಳಿ, ಗುಲ್ಬರ್ಗ ಆ ಕಡೆ ಸೈಡು ಸಿಂಗಲ್ ಮಲ್ಟಿಪ್ಲೆಕ್ಸ್ ಗಳು ಇರುತ್ತೆ. ಸಿಂಗಲ್ ಸ್ಕ್ರೀನ್ ಗಳು ಹೆಚ್ಚಿಗೆ ನಮಗೆ ಆಲ್ರೆಡಿ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು ನಮಗೆ ಫಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಕ್ಕಿದ್ದು. ಯಾಕಂದ್ರೆ ಕಂಟೆಂಟ್ ಬಂದ ತಕ್ಷಣ ನಾನೇನ್ ಮಾಡಿದೆ, ಟ್ರೇಲರ್ ಕಂಟೆಂಟ್, ಸಾಂಗ್ ಇರ್ಬೋದು, ಕೆಲವೊಂದು ಪ್ರೊಮೋ ರಿಲೇಟೆಡ್ ಕಂಟೆಂಟ್ ಥಿಯೇಟರ್ಸ್ ಗಳಿಗೆ ಕಳಿಸ್ಬಿಟ್ಟು. ಸೊ ಕಳಿಸ್ಬಿಟ್ಟ ತಕ್ಷಣ ಅವ್ರದ್ದು ರೆಸ್ಪಾನ್ಸ್ ಬಂತು, ಸರ್ ಏನೋ ಕಂಟೆಂಟ್ ಚೆನ್ನಾಗಿ ಕಾಣ್ತಾ ಇದೆ. ಸದ್ಯದಲ್ಲಿ ಯಾವ ಸಿನಿಮಾಗಳಿಲ್ಲ, ಮೋಸ್ಟ್ಲಿ ಈಗ ಹಾಕಿದ್ರೆ ಸರ್ ಸಪೋರ್ಟ್ ಸಿಗುತ್ತೆ ಅಂತ ಥಿಯೇಟರ್ಸ್ ಗಳಿಂದ ರೆಸ್ಪಾನ್ಸ್ ಬಂತು ನಮಗೆ. ಓಕೆ ಸರ್, ನಾವು ಶೇರಿಂಗ್ ಬೇಸಿಸ್ ಅಲ್ಲಿ ಮಾಡಕ್ ರೆಡಿ ಇದೀವಿ. ಅದನ್ನ ಇಮಿಡಿಯೇಟ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದಾಗ ಖುಷಿ ಆಯ್ತು. ಯಾಕಂದ್ರೆ ಯಾವುದು ಇದುವರೆಗೂ ನಾವು ರೆಂಟ್ ಬೇಸಿಸ್ ಥಿಯೇಟರ್ ನ ಮಾತಾಡಕ್ಕೆ ಹೋಗ್ಲಿಲ್ಲ ಅಥವಾ ರಿಕ್ವೆಸ್ಟ್ ಬಂದಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಶೇರಿಂಗ್ ಬೇಸಿಸ್ ಅಲ್ಲಿ ಸಪೋರ್ಟ್ ಮಾಡಕ್ ರೆಡಿ ಇದ್ದಾರೆ. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದ್ದಾಗ ಜನ ನೋಡಕ್ ಇಷ್ಟಪಡ್ತಾರಂತ ಒಂದು ಫೀಡ್ಬ್ಯಾಕ್ ಇಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಥಿಯೇಟರ್ ತನಕ. ಸರ್ ನಾವು ಆಲ್ರೆಡಿ ಈಗ ಲಾಸ್ಟ್ ಅಲೆಕೆ ಅಂತ ಒಂದು ಸಿನಿಮಾ ಮಾಡಿದೆ, ಪಾರ್ಟ್ನರ್ ಅಂತ ಮಾಡಿದೆ. ಈಗ ಒಂದು 7 ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ. ಈಗ ಲೈನ್ ಅಪ್ ಅಲ್ಲಿ ಇನ್ನೂ 6 ಸಿನಿಮಾಗಳಿದೆ ನಂದೇ ಡಿಸ್ಟ್ರಿಬ್ಯೂಷನ್ ಸಿನಿಮಾ. ಪ್ರಮೋಷನ್ ಅಂದ್ರೆ ನಮ್ಗೆ ಕೆಲವೊಂದು ಕಂಟೆಂಟ್ಗಳು, ಯಾಕಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ವರ್ಕ್ ಮಾಡಿದೆ. ಇಂಪಾರ್ಟೆಂಟ್ ಏನಾಗಿತ್ತಂದ್ರೆ ಪ್ರೊಡ್ಯೂಸರ್ಸ್ ಅಥವಾ ಟೆಕ್ನಿಕಲ್ ಟೀಮ್ ಎಲ್ಲರೂ ಜಾಬ್ ಹೋಲ್ಡರ್ಸ್, ಎಲ್ಲರೂ ಬ್ಯಾಂಕರ್ಸ್. ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೂ, ಯಾಕಂದ್ರೆ ಪಾಪ ಅವ್ರು ಪ್ರೊಫೆಷನಲ್ ವರ್ಕಿಂಗ್ ಟೈಮ್ ಅಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ನಾವೇ ಸಾಧ್ಯ ಆದಷ್ಟು ಟೆಕ್ನಿಕಲ್ ಕಂಟೆಂಟ್ ಎಲ್ಲ ಕವರ್ ಮಾಡಿ, ಪ್ರೊಮೋಗಳನ್ನ ಮಾಡಿ, ರೀಲ್ಸ್ ಗಳನ್ನ ಕಟ್ ಮಾಡಿ ಅದನ್ನ ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಆಯ್ತು. ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಫುಲ್ ಟೈಮ್ ಇದರಲ್ಲಿ ಇದ್ದಿದ್ರೆ ಅವ್ರು ಇನ್ನೂ ಒಳ್ಳೆ ಪ್ರಯತ್ನ ಮಾಡಿರ್ಬೋದಿತ್ತು.
ಬಟ್ ನಮ್ಮ ಸಾಧ್ಯ ಆದಷ್ಟು ನಮ್ಮ ಟೀಮ್ಗಳನ್ನ ಹಾಕಿ ನಾವು ವರ್ಕ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಇದು ಒಂದು ಇಂಪಾರ್ಟೆಂಟ್ ರೋಲ್. ನಾನು ಇವರ ತಂಗಿಯಾಗಿ ಆಕ್ಟ್ ಮಾಡಿದ್ದೀನಿ. ಸೊ ಎಲ್ಲರಿಗೆ ಸಪೋರ್ಟ್ ಮಾಡಲಿಕ್ಕೆ ಎಷ್ಟು ಚಂದ ಹೇಳೋದು ಒಂದೇ ಲೈನ್ ಮಂಗಳೂರು ಭಾಷೆ. ಸೂಪರ್. ಇನ್ನು ಅತಿಥಿಗಳನ್ನ ಕೊನೆಯಲ್ಲಿ ಮಾತಾಡ್ಸೋಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗಕ್ಕೆ ಬರೋಕ್ಕಿಂತ ಮೊದಲು ಕೆಲವು ಚಿಕ್ಕ ಪುಟ್ಟ ಸೀರಿಯಲ್ಗಳಲ್ಲಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಮ್ ಸರ್ ಅವರು ಸಿಕ್ಕಾಗ ಅವರು ನೀವೇ ಮಾಡ್ಬೇಕು ಈ ಪಾತ್ರ, ಒಂದು ಪಾತ್ರ ಇದೆ, ಹೀರೋ ಅಂತ ಅಲ್ಲ, ಒಂದು ಪಾತ್ರ ಇದೆ, ಅದು ನೀನ್ ಮಾಡ್ಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಅಂತ ಕೇಳಿದೆ. ಸರ್ ಆ ಪಾತ್ರ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಏನ್ ಹೀಗಿದೆ ಪಾತ್ರ, ಓಕೆ ಸೂಪರ್. ಅದ್ರಲ್ಲೂ ಅವ್ರು ನಂಗೆ ನೋಡಿದ ತಕ್ಷಣ ಓಕೆ ಹಿಂಗ್ ಸೂಟ್ ಆಗ್ತಾನೆ, ಸೆಟ್ ಆಗ್ತಾನೆ, ಓಕೆ ಮಾಡ್ಬಿಡೋಣ ಅಂತ ಹೇಳಿ ರೆಡಿ ಆದ್ರು. ಅವ್ರ ಜೊತೆಗೆ ಹಾಗೆ ನಮ್ಮ ಶೈಲಿ ಸರ್ ಅವರಿದ್ರು, ಹೇಳಿ ಸರ್ ಅವರು, ವಿಶ್ವಾಸ್ ಸರ್, ಹಾಗೆ ಇನ್ನು ಕೆಲವರು ಇದ್ರು. ಸೊ ಎಲ್ಲ ಸೇರಿ ಚಿತ್ರನ ಸ್ಟಾರ್ಟ್ ಮಾಡಿದ್ವಿ. ಸಾರಿ, ಫಸ್ಟಿಗೆ ನಾನು ಒಂದು ಮಾತು ಹೇಳ್ಬೇಕಿತ್ತು, ಮರ್ತ್ಬಿಟ್ಟೆ. ತುಂಬಾ ಮಾತುಗಳಾಯ್ತಲ್ಲ ಹಾಗಾಗಿ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ. ಸ್ವಲ್ಪ ಲೇಟ್ ಆಗಿದೆ, ನೀವು ಬೇಗ ಬಂದಿದ್ರಿ ಅಂತ ಗೊತ್ತಾಯ್ತು, ನಾನ್ ಬಂದಿದ್ದು ಕೂಡ ಸ್ವಲ್ಪ ತಡ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಅಲ್ಲಿಂದ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ತುಂಬಾ ಟಾಸ್ಕ್ ಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ವಿ ಶೂಟ್ ಟೈಮಲ್ಲಿ ಕೂಡ. ಯಾಕಂದ್ರೆ ನಮ್ದೆಲ್ಲ ಔಟ್ಡೋರ್ ಶೂಟ್ ಆಗ್ತಾ ಇರೋದ್ರಿಂದ ಈವನ್ ನಮ್ಗೆ ಕೆಲವೊಂದ್ಸಲ ಮಳೆ ಒಂದು ಸಂದರ್ಭನೂ ಬರ್ತಾ ಇತ್ತು, ಅದನ್ನ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಿತ್ತು, ತುಂಬಾ ಬಿಸಿಲಿರ್ತಾ ಇತ್ತು. ಸೊ ಇಡೀ ಟೀಮ್ ಕೂಡ ಒಂದೇ ತರ ಸಪೋರ್ಟ್ ಮಾಡ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದೀವಿ. ಹಾಗೆ ಈ ನಮ್ಮ ರಾಮ್ ಸರ್ ಇರ್ಬೋದು, ಹಾಗೆ ಶೈಲೇಶ್ ಸರ್ ಹಾಗೂ ನಮ್ಮ ಬಸವರಾಜ್ ಸರ್ ಅಂಡ್ ಮಹೇಶ್ ಸರ್ ಹಾಗೂ ಮತ್ತೆ ಇನ್ನೊಬ್ರು ಬರ್ಬೇಕಿತ್ತು ಕೋ ಪ್ರೊಡ್ಯೂಸರ್, ಅವ್ರು ಕೂಡ ಬರ್ಲಿಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಎಲ್ಲ ಸೇರಿ ಸಪೋರ್ಟ್ ಮಾಡಿ ನಮ್ಮ ರಾಮ್ ಸರ್ ಕೂಡ ತುಂಬಾ ಚೆನ್ನಾಗಿ ಸಿನಿಮಾ ಚಿತ್ರೀಕರಣ ಮಾಡಿದ್ದಾರೆ. ಪ್ರತಿಯೊಂದು ಏನು ಸ್ಥಳನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಲೊಕೇಶನ್ಸ್ ಅಂತೂ ಅದ್ಭುತವಾಗಿದೆ. ಜೊತೆಗೆ ಕತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಕತೆ ಬಗ್ಗೆ ಪೂರ್ತಿಯಾಗಿ ನಾನು ಹೇಳಕ್ ಆಗಲ್ಲ ಇವಾಗ, ಬಿಕಾಸ್ ಎಲ್ಲ ನೀವು ಚಿತ್ರ ನೋಡ್ಬೇಕು. ಹಾಗಾಗಿ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಕ್ಯೂಟ್ ಲವ್ ಸ್ಟೋರಿ. ಹಾಗೆ ಇನ್ನೊಂದು ಮಾತು, ಈಗ ದಾನ ಮತ್ತೆ ಧ್ಯಾನ ಅಂತ ಹೇಳಿ ಶಬ್ದ ಬರುತ್ತೆ. ದಾನ ಅಂತ ಹೇಳಿದ್ರೆ, ಧ್ಯಾನ ಅಂತ ಹೇಳಿದ್ರೆ ಅದು ನಮ್ಗೆ ಖುಷಿ ಕೊಡುತ್ತೆ. ಧ್ಯಾನ ಅನ್ನೋದು ನಾವು ಅದರಲ್ಲಿ ಸಸ್ಟೈನ್ ಆಗ್ತೀವಿ, ನಾವು ಅದರಲ್ಲಿ ಚೆನ್ನಾಗಿರ್ತೀವಿ. ದಾನ ಅಂತ ಹೇಳಿದ್ರೆ ಅದರಿಂದ ನಮಗೂ ಖುಷಿ ಸಿಗುತ್ತೆ, ಇನ್ನೊಬ್ಬರಿಗೂ ಖುಷಿ ಸಿಗುತ್ತೆ. ಅದೇ ರೀತಿ ನಾವು ಈ ಕಡಲೂರ ಕಣ್ಮಣಿ ಚಿತ್ರನ ಮಾಡಿದೀವಿ. ಇಷ್ಟು ದಿನ ನಾವು ಧ್ಯಾನ ಮಾಡಿದೀವಿ ಆ ಚಿತ್ರಕ್ಕೋಸ್ಕರ, ಇವಾಗ ಅದನ್ನ ದಾನ ಮಾಡ್ತಾ ಇದೀವಿ, ಅಂದ್ರೆ ಪ್ರೇಕ್ಷಕರಿಗೆ ಕೊಡ್ತಾ ಇದೀವಿ. ಎಲ್ಲ ಪ್ರೇಕ್ಷಕರು ಕೂಡ ಈ ನಾವು ಕೊಡ್ತಾ ಇರುವಂತ ಒಂದು ಏನೋ ಏನಂತಾರೆ ಒಂದು ಕಣ್ಮಣಿ ಚಿತ್ರನ ನೋಡಿ ಪ್ರೋತ್ಸಾಹಿಸಬೇಕೆ ನಾನು ಕೇಳ್ಕೊಳ್ತೀನಿ. ಹಾಗೆ ರಾಮ್ ಸರ್, ಇವತ್ತು ನನ್ ಮಾತಾಡೋದು ತುಂಬಾ ವಿಷಯ ಇದೆ. ಆಕ್ಚುಲಿ ಸ್ವಲ್ಪ ಬ್ರೇಕ್ ಕಟ್ ಮಾಡಿ ಮಾತಾಡ್ತಾ ಇದೀನಿ, ನೆನ್ಪು ಮಾಡ್ಕೊಂಡು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ರಾಮ್ ಸರ್ ಇವತ್ತು ಕಡಲೂರ ಕಣ್ಮಣಿ ಪಾರ್ಟ್ 2 ಅಂತ ಹೇಳಿದ್ರು. ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ. ಲಾಸ್ಟ್ ನಾನು ಆಕ್ಟ್ ಮಾಡಿರೋದ್ರ ಬಗ್ಗೆನೂ ಕೂಡ ಹೇಳಿದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಗೊತ್ತಿಲ್ಲ ನನಗೆ, ಇದುವರೆಗೂ ಕೂಡ ಒಂದೇ ಒಂದು ಸೀನ್ ಕೂಡ ನಾನು ನೋಡಿಲ್ಲ. ಇಲ್ಲಿ ಬಂದ್ಮೇಲೆ ನಾನು ಸಾಂಗ್ ಕೂಡ ನೋಡಿರೋದು. ಪ್ರತಿಯೊಂದು ಕೂಡ ನನಗೂ ಕೂಡ ಶಾಕಿಂಗ್ ಆಗಿದೆ. ನೀವು ಇವಾಗ ನೋಡ್ತಾ ಇದ್ರ ಹಾಗೆ ನಾನು ಇವಾಗಲೇ ನೋಡ್ತಾ ಇರೋದು. ಸೊ ಪಾರ್ಟ್ 2 ಬಗ್ಗೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ಥ್ಯಾಂಕ್ಸ್, ಬಿಕಾಸ್ ನಾನೊಬ್ಬ ಪುಟ್ಟ ಕಲಾವಿದ, ತುಂಬಾ ಚಿಕ್ಕ ಕಲಾವಿದ ಇಂಡಸ್ಟ್ರಿಯಲ್ಲಿ. ಏನು ಗೊತ್ತಿಲ್ಲದೇನೆ ಬಂದಾಗ ನನಗೆ ಒಂದು ಚಿತ್ರನ ಕೊಟ್ಟು ನಾಯಕ ನಟನಾಗಿ ಇಲ್ಲಿ ತನಕ ತಗೊಂಡ್ ಬಂದು ಅದನ್ನ ಚಿತ್ರನ ರಿಲೀಸ್ ಮಾಡೋ ತನಕ ತಂದಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಸಟ್ಟೆ ಇರುತ್ತೆ, ಶೂಟ್ ಆಗುತ್ತೆ, ಮತ್ತೇನೋ ತೊಂದರೆಗಳಿಗೆ ಅಡ್ಡ ಬಂದು ನಿಲ್ಲುತ್ತೆ ಶೂಟು, ಅಥವಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ರಿಲೀಸ್ ಆಗಲ್ಲ,
ಏನೇನೋ ತೊಂದರೆಗಳು ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಕೂಡ ಈ ತರದ ಎಲ್ಲಾ ತೊಂದರೆಗಳು ಬಂದ್ರು ಕೂಡ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ಎದಕ್ಕೂ ಕೂಡ ಎದೆ ಮುಂದೆ ಫುಲ್ ಸ್ಟ್ರಾಂಗ್ ಆಗಿ ನಿಂತು ಸಿನಿಮಾನ ರಿಲೀಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಜೊತೆಗೆ ಇದು ನನ್ನ ಮೊದಲ ಚಿತ್ರ, ಹಾಗೆ ಎರಡನೇ ಚಿತ್ರಕ್ಕೂ ಅವರೇ ಚಾಲನೆ ಕೊಟ್ಬಿಟ್ರು ನಂದು. ಸೊ ಅದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ ರಾಮ್ ಸರ್ ಅವರಿಗೆ ನಾನು. ಥ್ಯಾಂಕ್ ಯು. ಇನ್ನೇನಾದ್ರು ಪ್ರಶ್ನೆಗಳು ಅಥವಾ ಏನಾದ್ರು ಕೇಳೋದಿದ್ರೆ ಕೇಳಬಹುದು ನನಗೆ. ಈ ಹಿಂದೆ ಸರ್ ನಾನು ಪಾತ್ರಗಳು ಮಾಡಿದ್ದೀನಿ. ಆಕ್ಚುಲಿ ವರ್ಣಪಟಲ ಅಂತ ಹೇಳಿ ಚೇತನ್ ಮುಂಡಾಡಿ ಅವ್ರದ್ದು, ಅದರಲ್ಲಿ ಒಂದು ಮೇನ್ ರೋಲ್ ಪ್ಲೇ ಮಾಡಿದೆ ನಾನು. ಸೊ ಅದರಲ್ಲಿ ಸುಹಾಸಿನಿ ಮ್ಯಾಮ್ ದೊಡ್ಡ ಕಲಾವಿದರೆಲ್ಲ ಪಾತ್ರ ಮಾಡಿದ್ದಾರೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಅದೊಂದು ಖುಷಿ ಇದೆ. ಅದಾದ್ಮೇಲೆ ಆಕ್ಟ್ 1917 ಅದರಲ್ಲೊಂದು ಪಾತ್ರ ಮಾಡಿದ್ದೀನಿ. ಸೊ ಪಾತ್ರಗಳು ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಒಂದು ಸಿನಿಮಾ ಅನ್ನೋದು ನನಗೆ ಎಲ್ಲಿಗೆ ತಂದು ನಿಲ್ಸಿದೆ ಅಂತ ಹೇಳಿದ್ರೆ, ಈಗ ಅದೇ ಚಿಕ್ಕ ಪುಟ್ಟ ಪಾತ್ರ ಮಾಡಿ ಹೀರೋ ಆಗಿ ತಂದು ನಿಲ್ಸಿದೆ ಈ ಸಿನಿಮಾ ನನಗೆ. ಸೊ ಖುಷಿ ಇದೆ ನನಗೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಮುಗ್ಧ ಹುಡುಗ, ಹೇಳೋದು ಸರ್, ತುಂಬಾ ಮುಗ್ಧ ಹುಡುಗ. ತುಂಬಾ ಹೇಳೋದು ಕಷ್ಟ ಆಗುತ್ತೆ ನನಗೆ, ದಯವಿಟ್ಟು ಸಾರಿ. ನಾನು ಇಲ್ಲಿ ನೋಡಿ ಮಾತಾಡ್ಬೇಕು, ಇಲ್ಲಾರೆ ನನ್ಗೆ ಆಮೇಲೆ ಕ್ಲಾಸ್ ತಗೋತಾರೆ. ಸಾರಿ ಇನ್ನೊಬ್ಬರ ಬಗ್ಗೆ ಮರ್ತ್ಬಿಟ್ಟಿದೆ. ಇನ್ನು ತುಂಬಾ ಜನ ಇದ್ದಾರೆ, ಬಟ್ ಇಲ್ಲಿ ಉಪಸ್ಥಿತಿ ಇರುವಂತ ನಮ್ಮ ಫೈಟ್ ಮಾಸ್ಟರ್ ಚಂದ್ರಬಂಡಿ ಸರ್. ಸರ್ ನಿಜ ಹೇಳ್ಬೇಕು, ನನಗೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಫಸ್ಟ್ ಫೈಟ್ ನಾನು ಫೇಸ್ ಮಾಡಿರೋದು ರಿಯಲ್ ಆಗಿ. ಅವ್ರು ನನ್ಗೆ ಎಷ್ಟು ನೀಟಾಗಿ ಗೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಾನು ಹೇಳಕ್ಕಾಗಲ್ಲ. ಅಂದ್ರೆ ಚಿಕ್ಕ ಮಗು ಹೇಗೆ ಹೇಳ್ಕೊಡ್ತಾರೆ ಆ ರೀತಿ ನಂಗೆ ಅವ್ರು ಗೈಡ್ ಮಾಡಿದ್ದಾರೆ. ಅದರಿಂದಲೇ ನಮ್ಗೆ ಅಷ್ಟು ಚೆನ್ನಾಗಿ ಒಂದು ಫೈಟ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು. ಅವ್ರ ಜೊತೆ ಬಂದಂತ ಕೋ ಫೈಟರ್ಸ್ ಎಲ್ಲ ಆಗಿರ್ಬೋದು, ಅವರು ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಥ್ಯಾಂಕ್ ಯು ಸರ್, ಚಂದ್ರಬಂಡಿ ಸರ್. ಪ್ರಸನ್ನ ಅವರ DIE ಮತ್ತೆ ಕಲರಿಂಗ್ ಕರೆಕ್ಷನ್ಸ್ ಎಲ್ಲಿ ಮಾಡಿಸಿದ್ರು? ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಸ್ವಲ್ಪ ರಾಂಗ್ ಶಾಟ್ಸ್ ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ, ಅದಕ್ಕೆ ಅದನ್ನ ಮಾತಾಡ್ಲಿಕ್ಕೆ ಮೈಕ್ ಇಸ್ಕೊಳಕ್ ಹೋಗ್ತಿದ್ದೆ ಪಾಪ, ನಮ್ ಇವ್ರಿಗೆ ಕೊಡ್ಲಿಲ್ಲ. ಅದ್ರ ಜೊತೆಗೆ ಒಂಚೂರು ವೇದಿಕೆ ಮೇಲೆ ಸರ್ ಕೇಳಿದ್ದು ಒಳ್ಳೇದಾಯ್ತು. ಸ್ವಲ್ಪ ಡೀಟೇಲ್ಸ್ ಕಡೆ ಮತ್ತೆ ಕಲರ್ ಕರೆಕ್ಷನ್ ಅಂಡ್ ಸ್ವಲ್ಪ ಥಿಯೇಟರ್ ಕಡೆ ಗಮನ ಕೊಟ್ಟರೆ ಒಂದು ಒಳ್ಳೆ ಚಿತ್ರ ಆಗುತ್ತೆ, ನಿಮ್ಮ ಎಲ್ಲ ತುಂಬುತ್ತೆ. ಅಂಡ್ ಇನ್ನೊಂದು ಒಂದು ಸಲ ಅಣ್ಣ ಪರ್ಮಿಷನ್ ಕೊಟ್ಟು ಒಂದು ನೆನಪು ಮಾಡ್ಬಿಡ್ತೀನಿ. ಕೆಲವೊಂದು ಮಾಧ್ಯಮದವರು ಮತ್ತೆ ಪತ್ರಿಕಾರರು ನನ್ನ ಹೆಸರು ರಾಮ್ ಪ್ರಸಾದ್ ಪ್ರಸನ್ನ ಬದಲಾಗಿ ಪ್ರಸಾದ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆಗಬಾರ್ದು. ಯಾಕೆಂದ್ರೆ ಆ ಹೆಸರಿಗೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೇನೆ. ಮನೇಲಿ ಅಕ್ಕಪಕ್ಕದವರೆಲ್ಲ ಕೇಳಿದ್ರು ರಾಮ್ ಪ್ರಸಾದ್ ನೀನು ರಾಮ್ ಪ್ರಸನ್ನ ಅಂತ ಹಾಕಬಿಟ್ರೆ ರಾಮ್ ಪ್ರಸಾದ್ ಮದುವೆ ಅಂತ ಬೈದ್ರು ಅಕ್ಕಪಕ್ಕದವ್ರು. ಹಾಗಾಗಿ ರಾಮ್ ಪ್ರಸನ್ನ ಉಣ್ಸೋದು ಅಂತ ಕೊಟ್ರೆ ಹಿಂದೆ ಆಗಿರೋದು ಬೇಡ, ಕೋಪ ಇಲ್ಲ ನನಗೆ, ಏನೋ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ರಾಮ್ ಪ್ರಸನ್ನ ಹುಣಸೂರು ಅಂತ ಬಂದ್ರೆ ತುಂಬಾ ಒಳ್ಳೇದು. ಕೆಲವೊಂದ್ ಕಡೆ ಒಂದು 150 ಪೋಸ್ಟರ್ಸ್ ಹೋಗಿದೆ. ಎಲ್ಲ ಬೆಟರ್ ಯಾರು ಮಾಡಿದಾರೆ ಅಂತ ನೀವು ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಆ ಪೇಪರ್ ಅಥವಾ ಚಾನಲ್ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಬೆಟರ್. ಯಾಕಂದ್ರೆ ಜನರಲೈಸ್ ಮಾಡಿ ಮಾತಾಡೋದಕ್ಕಿಂತ ಸರಿ ಆಗತ್ತೆ ಅಂತ ಹೇಳಿ ಬರೆಯಲ್ಲ ಯಾರನ್ನ, ಆಗಲ್ಲ, ಮಿಸ್ಟೇಕ್ ಆಗಿರೋದು ಚೇಂಜ್ ಮಾಡಿ. ಅಣ್ಣ ಸುಧೀರಣ್ಣ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನಿನ್ನೆ ಮೈಸೂರಿನಲ್ಲಿ ನೋಡಿದ ಪ್ರಕಾರ ಒಂದು 150 ಪೋಸ್ಟರ್ಸ್ ಅಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಬಿಟ್ಟು ಬರೀ ನಿರ್ದೇಶನ ರಾಮ್ ಪ್ರಸನ್ನ ಅಂತ ಮೂವ್ ಮಾಡಿದ್ದಾರೆ. ದಯವಿಟ್ಟು ಅದೊಂದು ನೋಡ್ಬೇಕು ಅಷ್ಟೇ, ಹೆಚ್ಚಾಗಿ ಬೇಡ. ಅದು ಅಣ್ಣ ಹತ್ರ ಮಾತಾಡಿದೀನಿ, ಹೆಚ್ಚಾಗಿನೂ ಬೇಡ. ಸೊ ಇನ್ನೇನಾದ್ರು ಇದ್ರೆ ನನ್ನ ಹಾಗೆ ಮತ್ತೊಂದು ಹೇಳೋದ್ ಮರ್ಬಿಟ್ಟೆ. ನನ್ನ ಇಷ್ಟು ವರ್ಷ ಸಿನಿ ಜರ್ನಿಲಿ ನನಗೇನಾದ್ರು ಒಂದು ಲೈನ್ ಅಪ್ ದಾಟಲ್ಲ ಅಥವಾ ಬೇರೆ ಕೆಲಸಕ್ಕೆ ಹೋಗಲ್ಲ, ಏನೇ ಇದ್ರು ಕೂಡ ಒಂದು ನಾನು ವಿಷಯ ತಿಳಿಸಿ ಮಾಡೋದು ಅಂದ್ರೆ ನನ್ನ ಅಣ್ಣ, ನನ್ನ ಬಾಸ್ ಟೈಗರ್ ವೆಂಕಟೇಶ್ ಅವರು ಸಾಕಷ್ಟು ನಿರ್ಮಾಪಕರುಗಳ ಕಡೆ ಕಳಿಸಿದ್ದಾರೆ, ಇನ್ನಷ್ಟು ಸಿನಿಮಾಗಳ ಕಡೆ ಕಳಿಸ್ತಾ ಇದ್ದಾರೆ. ನೀನು ಒಳ್ಳೆ ಕತೆ ಮಾಡಿದ್ಯಾ ಹೀಗೆ ಅಂತ. ಅಣ್ಣನ ಆಶೀರ್ವಾದ ಇರೋ ತನಕ ನಾನು ಇಂಡಸ್ಟ್ರಿ ಇರೋಕೆ ಇಷ್ಟಪಡ್ತೀನಿ. ಅಣ್ಣ ಬಂದಿದ್ದು ತುಂಬಾ ಖುಷಿ ಆಗಿದೆ. ಅಣ್ಣ ಯಾವತ್ತೂ ನನ್ನ ಬೆನ್ನಿಂದ ನಿಲ್ತಾರೆ, ಬೆಂತಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ
ನಮ್ಮ ನಿರ್ಮಾಪಕರಾದ ಶೈಲೇಶ್ ಪೂಜಾರಿ ಅವರು, ಅವರು ಬಸವರಾಜ್ ಅವರು, ಫೈಟ್ ಮಾಸ್ಟರು, ಮತ್ತು ಹೀರೋ ಅರ್ಜುನ್ ಅವರು, ನಮ್ಮ ಹಂಚಿಕೆದಾರರು, ನಮ್ಮ ನಿರ್ದೇಶಕರಾದ ಹುಣಸೂರು ಪ್ರಸನ್ನ ಅವ್ರಿಗೂ ದಯವಿಟ್ಟು ನಿಮ್ಮ ಕನಸುಗಳು ನನಸಾಗಲಿ ಅಂತ ಈ ಮೂಲಕ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ನಿಮ್ಮೆಲ್ಲ ಆಸೆ ಈಡೇರಲಿ. ಇನ್ನೂ ಹಲವಾರು ಬಹು ನಿರೀಕ್ಷೆಯ ಚಿತ್ರವನ್ನು ನಿರ್ಮಿಸಿ ಚಿತ್ರರಂಗದಲ್ಲಿ ನೀವು ಒಂದು ಒಳ್ಳೆಯ ಸಿನಿಮಾವನ್ನ ನಿರ್ಮಿಸಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಒಳ್ಳೇದಾಗಲಿ. ಕಡಲೂರ ಕಣ್ಮನೆ, ನಿಮ್ಮ ಕನಸು ನನಸಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. 10 ಗಂಟೆ ಶೋ ನೋಡ್ಬಿಟ್ಟು ನನಗೆ ಆಶೀರ್ವಾದ. ಥ್ಯಾಂಕ್ ಯು. ಒಳ್ಳೆ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಜಯ ಯಾವತ್ತೂ ಸಿಕ್ಕೇ ಸಿಗತ್ತೆ. ಏನ್ ಅನ್ಕೊಳ್ತಾರೆ ಅಂತ ಮೊನ್ನೆ ಅಷ್ಟೇ ನಮ್ಮನ್ನ ಆಡಿದಂತಹ ನಟಿ ಮತ್ತು ನಿರೂಪಕಿ ಅಂದ್ರೆ ಹೀಗಿರ್ಬೇಕು ಅಂತ ಬದುಕಿ ಬಾಳ್ದಂಥವ್ರು, ಶುದ್ಧ ಮಾತಷ್ಟೇ ಅಲ್ಲ ಶುದ್ಧ ಚಾರಿತ್ರ್ಯ ಕೂಡ ಹೊಂದಿದಂತಹ ನಮ್ಮ ಅಪರ್ಣ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇನೆ. ನಿರೂಪಣಾ ಕ್ಷೇತ್ರ ಇರೋವರೆಗೂ ಅಜರಾಮರ ಅಪರ್ಣ ಮೇಡಮ್. ಯಾಕಂದ್ರೆ ಒಂದು ನಿರೂಪಕಿಯಾಗಿ ನಾನು ಅವರನ್ನ ನೆನೆ ಕೂಡ ಒಂದು ಅವಾರ್ಡ್ ಅಲ್ಲಿ ಆಂಟಿ ಮಾಡಕ್ ಹೋಗಿದ್ದೆ, ಅಲ್ಲಿ ಕೂಡ ಸ್ಮರಿಸ್ಕೊಂಡೆ. ನಿರೂಪಕರು ಅಂತ ಹೇಳಿದ ಒಂದು ಕಾರ್ಯಕ್ರಮದ ಕೊಂಡಿಯಾಗಿ ಇದನ್ನ ಒಬ್ಬರಿಗೊಬ್ರು ಮಾತಾಡೋದಕ್ಕೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಸೊ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ಅಂತಹ ಒಂದು ನಕ್ಷತ್ರ, ಧ್ರುವತಾರೆ ಅಂತಾನೆ ಹೇಳ್ಬೋದು. ನಿರೂಪಣಾ ಕ್ಷೇತ್ರದ ಧ್ರುವತಾರೆ ಕಣ್ಮರೆ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನ ನಮ್ಮ ಟೀಮ್ ಪರವಾಗಿ ಕೋರ್ತಾ ಎಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ